ಯಾವ ಸ್ನೇಹಮಯಿ ಕೃಷ್ಣ ಸಿಎಂ ವಿರುದ್ಧ ದೂರು ಕೊಟ್ಟಿದ್ರು, ಮುಡಾ ವಿಚಾರದಲ್ಲಿ ಸಮರವನ್ನ ಸಾರಿದ್ರು, ಇದೇ ಸ್ನೇಹಮಯಿ ಕೃಷ್ಣಗೆ ಇದೀಗ ಕಂಟಕ ಎದುರಾಗಿದೆ. ಏನು ಕಂಟಕ? ಚೆಕ್ ಬೌನ್ಸ್ ಪ್ರಕರಣದಲ್ಲಿ ಸ್ನೇಹಮಯಿ ಕೃಷ್ಣಗೆ ಬಂಧನದ ವಾರೆಂಟ್ ಜಾರಿಯಾಯಿತು. ಒಂದು ಕಡೆ ಇವತ್ತು ಇದೇ ಸ್ನೇಹಮಯಿ ಕೃಷ್ಣ ಆ ಮುಡಾದ ನಿವೇಶನಗಳಿದ್ವಲ್ಲ, ಇವತ್ತೋ ಇವ್ರದ್ದು ಜಮೀನು ಅಂತ ಇತ್ತಲ್ಲ, ಆ ಜಮೀನ್ ಹತ್ರ ಹೋಗಿ ಚೈನ್ ಎಲ್ಲ ಹಿಡ್ಕೊಂಡಿದ್ರು ಅಂತ ಕಾಣುತ್ತೆ. ಅಂದರೆ ಆ ಸ್ಥಳ ಮಹಜರು ವಿಚಾರದಲ್ಲಿ ಇವ್ರನ್ನೂ ಕೂಡ ಕರ್ಕೊಂಡು ಹೋಗಿತ್ತು ಮುಡ. ಬನ್ನಿ ಸ್ನೇಹಮಯಿ ಕೃಷ್ಣ ಅವರೇ, ಅದೆಲ್ಲಿ ಜಾಗ, ಏನು ಕಥೆ, ನಿಮ್ಮಲ್ಲಿರ್ತಕ್ಕಂಥ ಮಾಹಿತಿಯನ್ನು ಕೊಡಿ, ನಾವು ಸ್ಥಳ ಮಹಜರು ಮಾಡಬೇಕು ಅಂಥೇಳಿ ಇನ್ನೊಂದು ದಿನ ಕೂಡ ಕರೆದಿತ್ತು. ಒಂದು ದಿನಕ್ಕೆ ಮುಗಿದಿಲ್ಲ, ಇನ್ನೊಂದು ದಿನ ತಾವು ಬರಬೇಕಾಗತ್ತೆ ಅಂಥೇಳಿ. ಇದೀಗ ಏನಾಗಿದೆ, ಇವ್ರು ಯಾವತ್ತೋ ಯಾರಿಗೂ ಕೊಟ್ಟಿದ್ದಂಥ ಒಂದು ಚೆಕ್ ಇತ್ತಲ್ಲ, ಆ ಚೆಕ್ಕು ಯಾರ ಹೆಸರಲ್ಲಿ ಇವ್ರು ಕೊಟ್ಟಿದ್ರು ಅವ್ರಿಗೆ ನಗದಾಗಿ ಪರಿವರ್ತನೆ ಆಗದೆ ಅದು ಬೌನ್ಸ್ ಆಗಿರುತ್ತಲ್ಲ, ಇದರಲ್ಲಿ ಹಣ ಇಲ್ಲಪ್ಪ, ನೀನು ಸುಮ್ಮನೆ ಚೆಕ್ ಕೊಟ್ಟಿದ್ಯಾ ಅವ್ರಿಗೆ ಅಂತ ಬಂದಾಗ ಆ ಕೇಸಲ್ಲಿ ಏನಾಗಿದೆ, ಸ್ನೇಹಮಯಿ ಕೃಷ್ಣಗೆ ಬಂಧನದ ವಾರೆಂಟ್ ಜಾರಿಯಾಯಿತು. ಮೈಸೂರು ಕೋರ್ಟ್ನಿಂದ ಜಾಮೀನು ರಹಿತ ನಾನ್ ಬೇಲಬಲ್ ವಾರೆಂಟ್, ಇದು NBW ಅಂತ ಕರೀತಾರೆ, ನಾನ್ ಬೇಲಬಲ್ ವಾರೆಂಟ್ ಇದು, ಅದು ಜಾರಿಯಾಯಿತು ಸ್ನೇಹಮಯಿ ಕೃಷ್ಣಗೆ. ಇವತ್ತು ನಡೆದಂಥ ವಿಚಾರಣೆಗೆ ಸ್ನೇಹಮಯಿ ಕೃಷ್ಣ ಒಂದು ಕಡೆ ಗೈರು ಹಾಜರಾಗಿದ್ದರು. ಅವರು ಇಲ್ಲಿ ಬ್ಯುಸಿ ಇದ್ರು ಇವತ್ತು. ನೋಡಿ, ಈ ಬೈಟ್ ಕೊಡ್ತಾ ಇದ್ದಾರಲ್ಲ, ಇದೇ ಸ್ಥಳ ಮಹಜರು ಜಾಗ ಇದು. ನಮ್ಮ ಪ್ರತಿನಿಧಿ ಪುನೀತ್ ಅವ್ರನ್ನ ಹೋಗಿ ಅಲ್ಲಿ ಮಾತನಾಡ್ಸ್ಕೊಂಡು ಬಂದಿದ್ರು. ಈ ಮಹಜರು ಯಾಕೆ ಆಗ್ತಾ ಇದೆ, ಈ ಜಾಗ ಯಾರ್ದು, ಏನು ಎತ್ತ, ನೀವೇನು ದೂರು ಕೊಟ್ಟಿದ್ರಿ ಅಂತ ಮಾತಾಡಿಸ್ತಾ ಇದ್ರಲ್ಲ, ಈ ಜಾಗದಲ್ಲೇ ಹೆಚ್ಚು ಕಡಿಮೆ ಬೆಳಗ್ಗೆಯಿಂದ ಸಂಜೆವರೆಗೂ ಅವರು ನಿರತರಾಗ್ಬಿಟ್ಟಿದ್ರು. ಇದರ ಮಧ್ಯದಲ್ಲಿ ವಿಚಾರಣೆಗೆ ನೀವು ಬರಬೇಕು ಅಂತ ಕೋರ್ಟ್ ಕೂಡ ನೋಟಿಸ್ ಕೊಟ್ಟಿರುತ್ತೆ ಅವ್ರಿಗೆ, ಹಾಜರಾಗಬೇಕು ಅಂತ ಹೇಳಿ. ಅದನ್ನು ನೆಗ್ಲೆಕ್ಟ್ ಮಾಡಿದ್ರ, ಇಲ್ಲ ಹೋಗಬಾರ್ದು ಅಂತ ಡಿಸೈಡ್ ಮಾಡಿದ್ರ, ಅಥವಾ ಇದರಲ್ಲೇ ಬ್ಯುಸಿ ಆದ್ರ, ನಮಗೇನು ಗೊತ್ತಿಲ್ಲ ಅದ್ರ ಬಗ್ಗೆ. ಇವತ್ತು ನಡೆದಂಥ ವಿಚಾರಣೆಗಂತೂ ಸ್ನೇಹಮಯಿ ಕೃಷ್ಣ ಗೈರಾಗಿದ್ದಾರೆ. ಆ ಕಾರಣಕ್ಕೆ ಏನಾಗಿದೆ, ನಾನ್ ಬೇಲೆಬಲ್ ವಾರೆಂಟ್ ಜಾರಿಯಾಗಿದೆ ನ್ಯಾಯಾಲಯದ ಕಡೆಯಿಂದ. 30ನೇ ತಾರೀಕು 6ನೇ ತಿಂಗಳು 2015 ಚೆಕ್ಕನ್ನು ಕೊಟ್ಟಿದ್ದು. ಸುಮಾರು 9 ವರ್ಷಗಳ ಹಿಂದಿನ ಕಥೆ ಇದು. 30/6/2015 ಚೆಕ್ ಬೌನ್ಸ್ ಆಗಿತ್ತಿಲ್ಲಿ. ಇದನ್ನು ಕುಮಾರಣ್ಣವರು ದಾಖಲಿಸಿದ್ರು. ಪ್ರಕರಣದ ವಿಚಾರಣೆಗೆ ಸ್ನೇಹಮಯಿ ಕೃಷ್ಣ ಇವತ್ತು ಹಾಜರಾಗಲಿಲ್ಲ. ಆ ಒಂದು ಹಿನ್ನೆಲೆಯಲ್ಲಿ ಬಂಧನ ವಾರೆಂಟ್ ಜಾರಿಯಾಗಿದೆ. ಡೀಟೇಲ್ಸ್ ಕೊಡಲಿಕ್ಕೆ ಇದೀಗ ಪುನೀತ್ ಇದ್ದಾರೆ. ಪುನೀತ್, ಸ್ನೇಹಮಯಿ ಕೃಷ್ಣ ವಿರುದ್ಧವಾಗಿ ಸುಮಾರು 9 ವರ್ಷಗಳ ಹಿಂದಿನ ಕೇಸ್ನಲ್ಲಿ ವಿಚಾರಣೆಗೆ ಹಾಜರಾಗಿ ಅಂದರೆ ಹಾಜರಾಗಲಿಲ್ಲ ಅವರು. ಆ ಕಾರಣಕ್ಕೆ NBW ಜಾರಿಯಾಯಿತು. ಇದೀಗ ಕುಮಾರ್ ಅವ್ರಿಗೆ ಇವರು ಯಾವಾಗ ಚೆಕ್ ಕೊಟ್ಟಿದ್ರು, ಆ ಚೆಕ್ ಅಮೌಂಟ್ ಎಷ್ಟು, ಬೌನ್ಸ್ ಆದ್ಮೇಲೆ ಅದ್ರ ಸೆಟ್ಲ್ ಮಾಡ್ಕೊಳ್ಳೋ ಮಾತುಕತೆಗಳೇನು ನಡೀಲಿಲ್ವಾ, ಏನು ಕಥೆ ಅಂತ? ರಮಕಾಂತ್, ಇವರು ಈಗ ಏನು ಸ್ನೇಹಮಯಿ ಕೃಷ್ಣ ಬಹಳ ಪ್ರಮುಖವಾಗಿ ಗುರುತಿಸ್ಕೊಂಡಿರ್ತಕ್ಕಂಥದ್ದು ಈಗ ಮುಖ್ಯಮಂತ್ರಿಗಳ ಈ ಒಂದು ಮೂಡಾ ಕೇಸ್ ಏನಿದೆ, ಈ ಮೂಡಾದಲ್ಲಿ 50-50 ಅನುಪಾತದಲ್ಲಿ ಕೊಟ್ಟಿರ್ತಕ್ಕಂಥ ನಿವೇಶನಗಳೇನಿದ್ದಾವೆ, ಈ ನಿವೇಶನಗಳ ಅಕ್ರಮವಾಗಿ ಕೊಡ್ಲಾಗಿದೆ ಅಂತ ಹೇಳಿ ಅವರೇನು ದೂರನ್ನ ಕೊಟ್ಟಿದ್ದಾರೆ. ಈ ಒಂದು ಕೇಸ್ನಿಂದಾಗಿ ಸ್ನೇಹಮಯಿ ಕೃಷ್ಣ ಹೆಚ್ಚಿನದಾಗಿ ಗುರುತಿಸ್ಕೊಂಡಿರ್ತಕ್ಕಂಥದ್ದು. ಆದ್ರೆ ಈ ಒಂದು ಮುಖ್ಯಮಂತ್ರಿಗಳ ಕೇಸ್ನಲ್ಲಿ ಹೆಚ್ಚಿನದಾಗಿ ಇನ್ವಾಲ್ವ್ ಆಗಿರುವಂತಹ ಸ್ನೇಹಮಯಿ ಕೃಷ್ಣ ತನ್ನ ಮೇಲೆ ಏನು ಚೆಕ್ ಬೌನ್ಸ್ ಆಗಿರ್ತಕ್ಕಂಥ ಒಂದು ಪ್ರಕರಣ ಒಂದಿದೆ, ಇದಕ್ಕೆ ನ್ಯಾಯಾಲಯಕ್ಕೆ ಸರಿಯಾದ ಸಮಯಕ್ಕೆ ಹಾಜರಾಗಬೇಕಾಗಿದೆ, ಇದೆಲ್ಲದರ ಬಗ್ಗೆನೂ ಕೂಡ ಮೈಮರೆತಿದ್ರೋ ಅಥವಾ ಕೇರ್ಲೆಸ್ ಮಾಡಿದ್ರೋ, ಇದು ಬಹಳ ಪ್ರಮುಖವಾದಂತಹ ಒಂದು ಅಂಶ ಆಗಿರುತ್ತೆ. ಇವತ್ತು ಈ ಒಂದು ಚೆಕ್ ಬೌನ್ಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಲಯದಲ್ಲಿ ಏನು ಈ ಒಂದು ಏನು ಪ್ರಕರಣ ಇರುತ್ತೆ, ಚೆಕ್ ಬೌನ್ಸ್ ಪ್ರಕರಣ, ಇದಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಲಯಕ್ಕೆ ಇವರು ಹಾಜರಿರ್ಬೇಕಾಗಿರುತ್ತೆ. ಆದ್ರೆ ಇವರು ಹಾಜರಾಗ್ತಕ್ಕಂಥ ಒಂದು ಕೆಲಸವನ್ನ ಸ್ನೇಹಮಯಿ ಕೃಷ್ಣ ಮಾಡೋದಿಲ್ಲ. ಹೀಗಾಗಿ ಸಾಮಾಜಿಕ ಹೋರಾಟಗಾರ ಸ್ನೇಹಮಯಿ ಕೃಷ್ಣ ವಿರುದ್ಧ ಜಾಮೀನು ರಹಿತ ಬಂಧನದ ವಾರೆಂಟ್ ಜಾರಿಯಾಗಿರ್ತಕ್ಕಂಥದ್ದು. ವಾರೆಂಟ್ ಜಾರಿಗೊಳಿಸ್ತಕ್ಕಂಥ ಒಂದು ಕೆಲಸವನ್ನ ಮೈಸೂರಿನ 3ನೇ ಹೆಚ್ಚುವರಿ ಸಿವಿಲ್ ಜಡ್ಜ್ ಮತ್ತೆ JMSC ನ್ಯಾಯಾಲಯ ಆದೇಶವನ್ನ ಹೊರಡಿಸಿರ್ತಕ್ಕಂಥದ್ದು. ಈಗ ಪ್ರಮುಖವಾಗಿ ಏನು ಸ್ನೇಹಮಯಿ ಕೃಷ್ಣ ಬೆಳಿಗ್ಗೆಯಿಂದಲೂ ಕೂಡ ಇವತ್ತು ಮೊದಲಿಗೆ ಲೋಕಾಯುಕ್ತ ಅಧಿಕಾರಿಗಳು ಏನು ಈ ಒಂದು ಮೂಡಾ ವಿಷಯಕ್ಕೆ ಸಂಬಂಧಪಟ್ಟಂತೆ 3 ಎಕರೆ 16 ಗುಂಟೆ ಕೆಸರೆ 464 ಸರ್ವೆ ನಂಬರ್ ಅಲ್ಲಿ ಏನಿತ್ತು ಮುಖ್ಯಮಂತ್ರಿಗಳ ಪಾಮೈದ ಅವರ ಜಮೀನೇನಿತ್ತು, ಆ ಒಂದು ಜಮೀನಿನ ಒಂದು ಸರ್ವೆ ಮಾಡ್ಲಿಕ್ಕೆ, ಪರಿಶೀಲನೆಯನ್ನ ಮಾಡ್ಲಿಕ್ಕೆ ಅಲ್ಲಿಗೆ ತೆರಳಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ಲೋಕಾಯುಕ್ತ ಅಧಿಕಾರಿಗಳ ಜೊತೆಗೆ ಹೋಗಿದ್ದಂತಹ ಸ್ನೇಹಮಯಿ ಕೃಷ್ಣ ತಮ್ಮದೊಂದು ಕೇಸ್ ಇದೆ, ಚೆಕ್ ಬೌನ್ಸ್ ಕೇಸ್ ಇದೆ ಅನ್ನೋದನ್ನ ಮೈಮರೆತಿದ್ರ ಅಥವಾ ಅದನ್ನ ನೆಗ್ಲೆಕ್ಟ್ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿದ್ರ, ಇದರಿಂದಾಗಿ ಏನು ಅವರು ಈ ಒಂದು ಕೋರ್ಟ್ಗೆ ಹಾಜರಾಗ್ತಕ್ಕಂಥ ಒಂದು ಕೆಲಸವನ್ನ ಮಾಡಿರೋದಿಲ್ಲ. ಹೀಗಾಗಿ ಅವ್ರ ಮೇಲೆ ಈಗ ಬಂಧನದ ಒಂದು ವಾರೆಂಟ್ ಅನ್ನು ಜಾರಿಯಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ 30ನೇ ತಾರೀಕು ಸಂಪರ್ಕ ಕಡಿತಗೊಂಡಿದೆ ಅದು.